ಮಲೆನಾಡು ಕರಾವಳಿಗಳಲ್ಲಿ ತೆಂಗಿನಕಾಯಿ ಇಲ್ಲದೆ ಅಡುಗೆನೇ ಆಗಲ್ಲ. ತೆಂಗಿನಕಾಯಿಯಿಂದ ಅಡುಗೆ ಮಾಡಿ ಮಾಡಿ ಬೇಜಾರಾಗಿದೆಯಾ? ಹಾಗಾದರೆ ಒಮ್ಮೆ ಈ ತೆಂಗಿನಕಾಯಿ ರೈಸ್ ಬಾತನ್ನು ಮಾಡಿ ನೋಡಿ. ಇದು ನಿಮ್ಮ ಮನೆಯ ಖಾಯಂ ಅತಿಥಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಇಂದು ಅಡುಗೆ ಆಟದಲ್ಲಿ ನಾವು ಮಾಡ್ತಾ ಇರೋದು ತೆಂಗಿನಕಾಯಿ ರೈಸ್ ಬಾತ್. ಇದಕ್ಕೆ 1 ಕಪ್ಪು ತೆಂಗಿನ ತುರಿಯನ್ನು ನಾನು ತೆಗೆದುಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ 3 ಕೆಂಪು ಮೆಣಸನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಕೆಂಪು ಮೆಣಸೇ ತುಂಬ ರುಚಿಯಾಗಿರುತ್ತೆ. ಹಾಗೆ 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ಹಾಕ್ಕೊಂಡೆ. ಹುಣಸೆ ಹಣ್ಣು ಗಟ್ಟಿ ಇದ್ದರೆ ನೀರಲ್ಲಿ ನೆನೆಸ್ಕೊಳ್ಳಿ. ಹಾಗೆ 1 ಟೀ ಸ್ಪೂನ್ ಸಾಸಿವೆ ಕಾಳನ್ನು ಹಾಕ್ಕೊಳ್ಳಿ. ಇದಕ್ಕೆ ಈಗ ಶಾಸ್ತ್ರಕ್ಕೆ ಅರಿಶಿನ ಹಾಕ್ಕೊಂಡು ನೀರನ್ನು ಹಾಕದೆ ತರಿಯಾಗಿ ಈ ರೀತಿ ರುಬ್ಬಿಟ್ಕೊಳ್ಳಿ. ಹಾಗೆ ಒಂದು ಬಾಣಲೆಯನ್ನು ತಗೊಳ್ಳಿ. ಅದಕ್ಕೆ ಒಂದು 4-5 ಚಮಚ ಎಣ್ಣೆಯನ್ನು ಹಾಕ್ಕೊಳ್ಳಿ. ಅಡುಗೆ ಆಟ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗಾಗಲೇ ಸಪೋರ್ಟ್ ಮಾಡ್ತಾ ಇರೋರಿಗೆ ಧನ್ಯವಾದಗಳು. ಹಾಗೆ ಈಗ ನಾನು ಸ್ವಲ್ಪ ಶೇಂಗಾವನ್ನು ಹಾಕ್ಕೊಂಡೆ. 1 ಸ್ಪೂನ್ ಉದ್ದಿನಬೇಳೆಯನ್ನು ಹಾಕ್ಕೊಂಡೆ. ಈಗ ಇದಕ್ಕೆ ಸ್ವಲ್ಪ ಕಡಲೆಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. ರೈಸಲ್ಲಿ ಇದೆಲ್ಲ ಸಿಗ್ತಾ ಇದ್ದರೆ ವಾವ್ ಸಖತ್ತಾಗತ್ತೆ. 1 ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕಿ. ಕರಿಬೇವು ಹಾಕದೇ ಇದ್ದರೆ ಈ ರೈಸಿಗೆ ಖಂಡಿತ ಬೇಜಾರಾಗಿಬಿಡತ್ತೆ. ಅದಕ್ಕೆ ಒಂದು 5-6 ಎಲೆಯನ್ನು ಕಟ್ ಮಾಡಿ ಹಾಕ್ಕೊಂಡೆ. ಸಖತ್ತಾಗಿರೋ ರೆಸಿಪಿ ಮಿಸ್ ಮಾಡಲೇಬೇಡಿ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಕಾಳನ್ನು ಸೇರಿಸ್ಕೊಂಡೆ. ಇದು ಸ್ವಲ್ಪ ಕೆಂಪಾಗಬೇಕು. ಆಗ ನಾವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಹಾಕ್ಕೋಬೇಕು. ಅನ್ನ ಒಂದು ಮಾಡಿಟ್ಕೊಂಡ್ರೆ ಆಯಿತು. ಎಷ್ಟು ಚೆನ್ನಾಗಿರೋ ಒಂದು ರೈಸ್ ಬಾತ್ ರೆಡಿ ಆಗುತ್ತೆ. ಹಾಗೆ ನಿನ್ನೆಯ ಅನ್ನ ಮಿಕ್ಕಿದ್ದಿದ್ರೂ ಕೂಡ ಅದರಿಂದನೂ ಕೂಡ ಈ ರುಚಿಕರವಾದಂಥ ರೈಸ್ ಬಾತನ್ನು ಮಾಡ್ಕೋಬೋದು. ಇದೆಲ್ಲವೂ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಇದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡಬೇಕು. ಸಿಹಿ ಯಾರಿಗೆ ಜಾಸ್ತಿ ಇಷ್ಟನೋ ಅವರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸಿಹಿ ಬೇಡ ಅನ್ನೋರು 2 ಸ್ಪೂನ್ ಬೆಲ್ಲ ಹಾಕ್ಕೊಳ್ಳಿ. ಇದಕ್ಕೆ ಸಕ್ಕರೆಗಿಂತ ಬೆಲ್ಲನೇ ಚೆನ್ನಾಗಿರುತ್ತೆ. ನನ್ನ ಲಂಚ್ ಬಾಕ್ಸಲ್ಲಂತೂ ವಾರದಲ್ಲಿ 2-3 ದಿನ ಈ ರೈಸ್ ಬಾತ್ ಇದ್ದೇ ಇರುತ್ತೆ. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ. ನಿಜವಾಗ್ಲೂ ನೀವು ಪುಳಿಯೋಗರೆ ಮರ್ತೇ ಬಿಡ್ತೀರ. ನೋಡಿ, ಈ ರೀತಿ ಮಾಡಿಕೊಂಡು ಡಬ್ಬದಲ್ಲೂ ತುಂಬಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಯಾವಾಗ ಬೇಕೋ ಆವಾಗ ಈ ರೀತಿ ಅನ್ನ ಹಾಕ್ಕೊಂಡು ನಾವು ಕಲಿಸ್ಕೊಂಡು ತಿಂತಾ ಇರ್ಬೋದು. ನಾನೀಗ ಇದಕ್ಕೆ 1 ಕಪ್ ಅಕ್ಕಿಯಿಂದ ಮಾಡ್ಕೊಂಡಿರೋ ಅನ್ನವನ್ನು ಹಾಕ್ತಾ ಇದ್ದೀನಿ. ಕ್ವಾಂಟಿಟಿ 1 ಕಪ್ ಅಕ್ಕಿಯಲ್ಲಿ ಮಾಡಿರೋ ಅನ್ನ ಇದೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಸಣ್ಣ ಉರಿಯಲ್ಲಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಕ್ಕಿಂತ ಮೊದಲು ಸ್ಟೋವನ್ನು ಆಫ್ ಮಾಡ್ಕೊಳ್ಳಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಡುಗೆ ಮಾಡಲಿಕ್ಕೆ ಬೇಜಾರಾದಾಗ ಲಂಚ್ ಬಾಕ್ಸಿಗೆ ಸೂಪರಾಗಿರುತ್ತೆ. ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಉದುರಿಸ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ ವಾವ್ ಸಖತ್ತಾಗಿರುತ್ತೆ. ಇದಕ್ಕೆ ನೀವು ಬೇಕಾದರೆ ಚಟ್ನಿಯನ್ನು ಕೂಡ ಹಾಕ್ಕೊಂಡು ತಿನ್ಬೋದು, ಹಾಗೇನೂ ತಿನ್ಬೋದು. ಹೀಗೆ ಮತ್ತೊಂದು ರುಚಿಯೊಂದಿಗೆ ಅಡುಗೆ ಆಟದಲ್ಲಿ ಮತ್ತೆ ಭೇಟಿಯಾಗ್ತಾ ಇರೋಣ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೀಗೆ ಮತ್ತೆ ಅಡುಗೆ ಆಟದಲ್ಲಿ ಹೊಸ ರುಚಿಯೊಂದಿಗೆ ಭೇಟಿಯಾಗ್ತಾ ಇರೋಣ. ರೆಸಿಪಿ ಹೇಗಿತ್ತು ಅಂತ ತಿಳಿಸಿ. ಧನ್ಯವಾದಗಳು.